ಸರಿ, ಇದಾಯಿತು. ಇನ್ನು ಆನೇಕಲ್ ಕಡೆ ಹೋದರೆ 9 ತಿಂಗಳ ತುಂಬು ಗರ್ಭಿಣಿ ಅನುಮಾನಾಸ್ಪದವಾಗಿ ಅಲ್ಲಿ ಸಾವನ್ನಪ್ಪಿರೋದು. 9 ತಿಂಗಳ ತುಂಬು ಗರ್ಭಿಣಿ, ಯಾವ ಟೈಮಲ್ಲಾದರೂ ಡೆಲಿವರಿ ಆಗುವಂತಹ ಒಂದು ಹೆಣ್ಣುಮಗಳು, ಆ ತುಂಬು ಗರ್ಭಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು. ಅಲ್ಲಿಗೆ 2 ಜೀವ ಹೋದಂಗೆ ಲೆಕ್ಕ. ಗರ್ಭಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದರೆ 9 ತಿಂಗಳ ತುಂಬು ಗರ್ಭಿಣಿ ಹೊಟ್ಟೆಲಿ ಒಂದು ಮಗು ಇರುತ್ತಲ್ಲ, ಅದು ಸೇರಿಸ್ಕೊಂಡ್ರೆ 2 ಜೀವಗಳು ಇಲ್ಲವಾದವು ಅಂತ. ನೇಣು ಬಿಗಿದ ಸ್ಥಿತಿಯಲ್ಲಿ ಈ ಗರ್ಭಿಣಿಯ ಮೃತದೇಹ ಪತ್ತೆಯಾಗಿದೆ. ಇಲ್ಲಿ ಸೂರ್ಯನಗರ ಠಾಣಾ ವ್ಯಾಪ್ತಿಯ ಹಳೆ ಚಂದಾಪುರದಲ್ಲಾಗಿರ್ತಕ್ಕಂಥ ಘಟನೆ ಇದು. ಸವಿತಾ ಪತಿ ಹೇಮರಾಜುವಿನ ಮೇಲೆ ಕೊಲೆ ಆರೋಪ ಇದೆ. ಜಮೀನಿನ ವಿಚಾರಕ್ಕೆ ಕೊಡಲಿಯಿಂದ ಕೊಚ್ಚಿ ಮಹಿಳೆಯನ್ನು ಹತ್ಯೆ ಮಾಡಿದ್ದಾನೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಕೊಡಲಿಯಿಂದ ಕೊಚ್ಚಿ ಮಹಿಳೆಯನ್ನು ಹತ್ಯೆ ಮಾಡಿದ್ದಾನೆ. ಸ್ನಾನ ಮಾಡಬೇಕಾದ್ರೆ ಮನೆಗೆ ನುಗ್ಗಿ ಕೊಡಲಿಯಿಂದ ಕೊಚ್ಚಿ ಹಾಕಿ ಕೊಲೆ ಮಾಡಿರೋದು ಅಂಥೇಳಿ. ಇನ್ನೊಂದು ಕಡೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು. ನೋಡಿ, ಇಲ್ಲಿ 2 ಆಯಿತು. ಈಗ ಆನೇಕಲ್ ಒಂದೇನು ಮಾಡಿದ್ವಿ, ಗರ್ಭಿಣಿ ಅನುಮಾನಾಸ್ಪದ ಸಾವು, ಪತಿ ಮೇಲೆ ಒಂದು ಅನುಮಾನ ಬಂದಿದೆ ಅಂತ ಆಯಿತಾ. ಇದಾದವೇ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಹಳೆ ಚಂದಾಪುರದಲ್ಲಿ ಸವಿತಾ ಪತಿ ಹೇಮರಾಜು ಮೇಲೆ ಕೊಲೆ ಆರೋಪ ಬಂತಲ್ಲ, ಅಲ್ಲಿ ಅದಾಯಿತು. ಜಮೀನಿನ ವಿಚಾರಕ್ಕೆ ಅಂತ ಬಂದರೆ ಕೊಡಲಿಯಿಂದ ಕೊಚ್ಚಿ ಮಹಿಳೆಯನ್ನು ಕೊಂದು ಹಾಕಿರೋದು. ಸ್ನಾನ ಮಾಡಬೇಕಾದ್ರೆ ಮನೆಗೆ ನುಗ್ಗಿ ಕೊಡಲಿಯಿಂದ ಕೊಚ್ಚಿ ಹಾಕಿರೋದು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಾಳಗೋರ್ಟ ಗ್ರಾಮದಲ್ಲಿ ಒಂದು ಘಟನೆ ನಡೀತಿದೆ. 32 ವರ್ಷದ ಅನಿತಾ ಎಂಬ ಮಹಿಳೆಯ ಭೀಕರ ಕೊಲೆ ಇದು. ಹಾಳಗೋರ್ಟ ಗ್ರಾಮದ ಕೈಲಾಸ್ ಬಿರಾದಾರ್ ಎಂಬಾತನಿಂದ ಈ ಕೊಲೆ ಆಗಿದೆ ಅಂತ ಆರೋಪ ಹೊರಿಸಲಾಗಿದೆ. ಮೃತ ಮಹಿಳೆಯ ಪತಿಯ ಚಿಕ್ಕಪ್ಪನ ಮಗನಿಂದಲೇ ಈ ಬರಬರ ಹತ್ಯೆಯಾಗಿರೋದು. ಬಾಗಲಕೋಟೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ವಿವಾಹಿತ ಮಹಿಳೆಯ ಶವ ಪತ್ತೆಯಾಗುತ್ತೆ. ಮಹಿಳೆ ಜೊತೆ ಅನೈತಿಕ ಸಂಬಂಧ ಹೊಂದಿದ ವ್ಯಕ್ತಿಯಿಂದಾನೇ ಈ ಕೊಲೆ ಆಗಿದೆ ಅಂತ ಶಂಕೆ ಇದೆ. ಮುಧೋಳ ತಾಲೂಕಿನ ವರ್ಚುಗಲ್ ಗ್ರಾಮದ ಕಬ್ಬಿನ ಹೊಲದಲ್ಲಿ ಶವ ಇಲ್ಲಿ ಪತ್ತೆಯಾಗಿದೆ.